ಕೆಳಗಡೆ ಟೆಂಪಲ್ ಮುಂದೆ ಎಲ್ಲ ಥರದ ಶಾಪ್ಸ್ ಬಂದಿದ್ದು, ಹಾರದ ಶಾಪ್ಸ್ ಆಗಿರ್ಬೋದು, ಆಮೇಲೆ ಸ್ಟೇಷ್ನರಿ ಐಟಮ್ಸ್ ಶಾಪ್ಸ್ ಆಗಿರ್ಬೋದು, ಗಾಜಿನ ಬಳೆಗಳಂತೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗಾಜಿನ ಬಳೆಗಳಿದ್ದು ಅಲ್ಲೇ ಜಾಸ್ತಿ ಶಾಪ್ಸ್ ಇದ್ದು. ಒಂದು 6 to 8 ಶಾಪ್ಸ್ ಇದ್ದು. ಆಮೇಲೆ ಐಸ್ ಕ್ರೀಮ್ ಶಾಪ್ಸ್ ಇದ್ದು. ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ಥರದ ಶಾಪ್ಸ್ಗಳು ಇದ್ದು. ನಾವೆಲ್ಲ ನೋಡ್ಕೊಂಡು ಇಲ್ಲಿಂದ ನಾವು ಮತ್ತು ಮೇಲ್ಗಡೆ ಹೋಗಕ್ಕೆ ರೆಡಿಯಾಗಿದ್ವಿ ಟೆಂಪಲ್ಲಿಗೆ. ನೀವೆಲ್ಲ ಹಿಂದಿನ ವಿಡಿಯೋ ಒಳಗೆ ಕೆಳಗಡೆ ಇರುವಂತಹ ಚಂಪಕಧಾಮ ಟೆಂಪಲ್ನ ವಿಸಿಟ್ ಮಾಡಿದ್ರಿ ನಮ್ಮ ಜೊತೆ. ಸೊ ಇವಾಗ ನಾವು ಕೆಳಗಡೆ ಇರುವ ಚಂಪಕಧಾಮ ಟೆಂಪಲ್ ವಿಸಿಟ್ ಮಾಡಿ ಇಲ್ಲಿಂದ ಮತ್ತು ಮೆಟ್ಲು ತೊಗೊಂಡು ಮೇಲ್ಗಡೆ ಹೊಂಟೀವಿ. ಸೊ ಮೇಲ್ಗಡೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಐತಿ. ಸೊ ಆ ಟೆಂಪಲಿಗೆ ಹೋಗಿ ಅಲ್ಲಿ ಟೆಂಪಲ್ ದರ್ಶನ ತೊಗೊಂಡು ಅಲ್ಲಿಂದ ನಾವು ಮತ್ತು ಬನ್ನೇರುಘಟ್ಟ ಫಾರೆಸ್ಟ್ ಒಳಗೆ ಟ್ರೆಕ್ಕಿಂಗ್ ಹೋಗ್ಬೋದು. ಅದು 1.5 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ಸ್ ಇರ್ಬೋದು. ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಮತ್ತು ಮುಂದೆ ಹೋದ್ರೆ ಅಲ್ಲಿ ಸುವರ್ಣಮುಖಿ ಅಂಥೇಳಿ ಒಂದು ಟೆಂಪಲ್ ಐತಿ. ಆಮೇಲೆ ಕಲ್ಯಾಣಿ ಬರ್ತೈತಿ. ಸೊ ಅದು ಕೂಡ ನೋಡೋಕ್ಕೆ ಭಾಳ ಅಂದ್ರೆ ಭಾಳ ಚಂದ ಐತಿ. ನಾವು ಅಲ್ಲಿ ಆಲ್ಮೋಸ್ಟ್ ಒಂದು 3 to 4 ಟೈಮ್ಸ್ ಹೋಗಿವಿ. ಇವಾಗ ಮತ್ತೆ ಹೊಂಟೀವಿ ಇಲ್ಲಿಂದ. ಸೊ ನೀವು ಮೆಟ್ಲು ಹತ್ತಬೇಕಂದ್ರೆ ಅಲ್ಲಿ ಜಾಸ್ತಿ ಮಂಕೀಸ್ ಇರ್ತಾವೆ. ಸೊ ನೀವೇನರ ಬ್ಯಾಗ್ ಅಥವಾ ಹಿಂಗೇನರ ಕ್ಯಾರಿ ಮಾಡಿದ್ರಂದ್ರೆ ಸ್ವಲ್ಪ ನೋಡ್ಕೊಂಡು ಹೋಗೋದು ಒಳ್ಳೇದಂತ ಹೇಳ್ತೀನಿ. ಸೊ ಬೆಟ್ಟದ ಮ್ಯಾಲೆ ಹತ್ತಿದ್ರೆ ಕೆಳಗಡೆ ಇರೋ ಎಲ್ಲ ಸಿಟಿ ವ್ಯೂ ಮತ್ತು ಕೆಳಗಡೆ ಇರೋ ಟೆಂಪಲ್ ವ್ಯೂ ಕಾಣಿಸ್ತೈತಿ. ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಹೋದ್ರೆ ಕ್ಲೈಮೇಟ್ ಎಲ್ಲ ಚಲೋ ಇರ್ತೈತಿ. ಸೊ ನೀವು ಎಂಜಾಯ್ ಮಾಡಿ ಬರ್ಬೋದು. ಅಥವಾ ಈಗ ಮಧ್ಯಾಹ್ನ ಟೈಮ್ ಎಲ್ಲ ಹೋದ್ರೆ ಸ್ವಲ್ಪ ಬಿಸಿಲು ಇರ್ತೈತಿ. ನಿಮ್ಗೆ ಅಲ್ಲಿ ಬೆಟ್ಟದಿಂದ ಹೋಗ್ಬೇಕಂದ್ರೆ ಏನು ಅನ್ಸಂಗಿಲ್ಲ. ಬಟ್ ನೀವು ಕಾಡೊಳಗೆ ಏನಾರ ನಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಸುಸ್ತಾಗ್ತೈತಿ. ಸೊ ಹೀಗಾಗಿ ನೀವು ಟೈಮ್ ಸ್ವಲ್ಪ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೋಬೇಕು. ಜಸ್ಟ್ ನಾವು ದೇವರ ದರ್ಶನ ಮುಗಿಸ್ಕೊಂಡು ಕಾಡೊಳಗೆ ಫುಲ್ ನಡ್ಕೋತ ಹೋಗಿ ಅಲ್ಲೊಂದೇನು ಟೆಂಪಲ್ ಐತಲ್ಲ ಅಲ್ಲಿ ನೋಡ್ಬೇಕಂತ ಹೇಳಿ ಟ್ರೆಕ್ಕಿಂಗ್ ಹೊಂಟಿವಿ. ಇದು ಆ ಟೆಂಪಲ್ ಪಕ್ಕದಲ್ಲಿ ಈ ಥರ ವ್ಯೂ ಐತಿ. ಸೊ ಅಲ್ಲೆಲ್ಲರೂ ಈವ್ನಿಂಗ್ ಎಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇದು ಬನ್ನೇರುಘಟ್ಟ ಫಾರೆಸ್ಟ್ ಫುಲ್ ಕಾಣೋದು. ಸೊ ಈ ಕಾಡೊಳಗೆ ನಾವು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು ಇವಾಗ.
ಪೊಲೀಸ್ ಓನ್ಲಿ ಫ್ರೆಂಡ್ಸ್ ಅನ ಓಕೆ 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 ದಿಸ್ ಇಸ್ ಬನ್ನೇರ್ಘಟ್ಟ ಫಾರೆಸ್ಟ್ ಸಫಾರಿ ರೋಡ್ and this is also here we can see the board God no ಎಲ್ಲರೂ ಟ್ರೆಕ್ಕಿಂಗ್ ಮುಗಿಸಿ ವಾಪಸ್ ಬರಕತ್ತಾರ ನಾವು ಇವಾಗ ಹೊಂಟೀವಿ ಆ್ಯಕ್ಚುಲಿ ಇದು ನಾವು ಜಾಸ್ತಿ ಸಲ ಹೋಗಿವಿ ಇಲ್ಲೇ ಬಟ್ ವಿಡಿಯೋ ಹಾಕಿಲ್ಲ ಅಷ್ಟು ಜಸ್ಟ್ ನಾವು ಆ ಟ್ರೆಕ್ಕಿಂಗ್ ಮುಗಿಸ್ಕೊಂಡ ಇಲ್ಲಿರುವಂಥ ಸುವರ್ಣಮುಖಿ ಟೆಂಪಲ್ ರೀಚ್ ಆದ್ವಿ. ಸೊ ಇಲ್ಲಿ ರೀಚ್ ಆದಮೇಲೆ ಇಲ್ಲಿ ಫುಲ್ ಅಂದ್ರೆ ಫುಲ್ ತಂಪು ಗಾಳಿ ಇರ್ತೈತಿ. ಸೊ ಎಷ್ಟೊತ್ತನ ಕುಂತರೂ ಬೇಜಾರಾಗಂಗಿಲ್ಲ. ಇಲ್ಲಿ ಒಂದು ಮೂರು ಸಣ್ಣ ಸಣ್ಣ ಟೆಂಪಲ್ಸ್ ಅದಾವು. ಆಮೇಲೆ ಇಲ್ಲಿ ಒಂದು ದೊಡ್ಡ ಕಲ್ಯಾಣಿ ಕೂಡ ಐತಿ. ಫಸ್ಟ್ ಬಂದ ತಕ್ಷಣ ನಾವು ಅಲ್ಲಿ ಆಂಜನೇಯ ಟೆಂಪಲಿಗೆ ಹೋದ್ವಿ. ಫುಲ್ ಬೆಣ್ಣಿಯಿಂದ ಅಲಂಕಾರ ಮಾಡಿದ್ರು ಆಂಜನೇಯ ಸ್ವಾಮಿಗೆ. ಆಮೇಲೆ ಸೋಮೇಶ್ವರ ಟೆಂಪಲಿಗೆ ಹೋದ್ವಿ. ಅಲ್ಲಿ ಮಾತ್ರ ಫುಲ್ ಪೀಸ್ಫುಲ್ ವೈಬ್ ಇತ್ತಂತ ಹೇಳ್ಬೋದು. ಪೂಜೆ ಮಾತ್ರ ಫುಲ್ಲು ಚೆಂದಂಗೆ ಸೈಲೆಂಟಾಗಿ ಸಮಾಧಾನಾಗಿ ಪೂಜೆ ಮಾಡಿಕೊಟ್ರು. ಅದಾದಮೇಲೆ ನಾವು ಅಲ್ಲಿಂದ ಕಲ್ಯಾಣಿ ಅಂತಕ್ಕೆ ಹೋಗ್ಬೇಕಂದ್ರೆ ದಾರಿ ಒಳಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇತ್ತು. ಬಜ್ಜಿ ಆಗಿರ್ಬೋದು, ಆಮೇಲೆ ಬೇಲ್ಪುರಿ ಆಗಿರ್ಬೋದು, ಈ ಥರ ಸ್ವಲ್ಪ ಐಟಮ್ಸ್, ವಾಟರ್ ಬಾಟಲ್ ಎಲ್ಲ ಸಿಕ್ತಿತ್ತಲ್ಲೇ. ಸೊ ಹೀಗಾಗಿ ಅಲ್ಲಿಂದ ನಾವು ನೆಕ್ಸ್ಟ್ ಕಲ್ಯಾಣಿ ಹತ್ರ ಹೋಗ್ಬೇಕಂದ್ರೆ ಅಲ್ಲಿ ನಾಗದೇವತೆ ಇದು ಟೆಂಪಲ್ ಕೂಡ ಇತ್ತು, ಒಂದು ಸ್ಮಾಲ್ ಟೆಂಪಲ್. ಸೊ ಅದನ್ನು ಮುಗಿಸ್ಕೊಂಡು ನಾವು ಕಲ್ಯಾಣಿ ಹತ್ರ ಹೋಗಿ ಸ್ವಲ್ಪ ಕಲ್ಯಾಣಿ ಒಳಗೆ ಕೂತ್ಕೊಂಡು ಸ್ವಲ್ಪ ಜಾಸ್ತಿ ಕಾಲೇಜ್ ಹುಡುಗರು ಆಮೇಲೆ ಹೈಸ್ಕೂಲ್ ಹುಡುಗರು ಬಂದು ಅಲ್ಲಿ ಎಂಜಾಯ್ ಮಾಡೋಕ್ಕಾಗಿಲ್ಲ. ಹೀಗಾಗಿ ನಾವು ಜಾಸ್ತಿ ಹೊತ್ತು ಏನಲ್ಲಿ ನಿಲ್ಲಿಲ್ಲ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಅಲ್ಲಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ವಾಪಸ್ ನಾವು ಅಲ್ಲಿಂದ ನಮ್ಮ ಟ್ರೆಕ್ ಮತ್ತು ಒಳ್ಳೆ ನಮ್ಮ ಟೆಂಪಲ್ ಕಡೆ ಸ್ಟಾರ್ಟ್ ಮಾಡಿದ್ವಿ.
ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ ಅಂತ. ಈ ವಿಡಿಯೋ ಏನಾರ ನಿಮ್ಗೆ ಲೈಕ್ ಆಗಿತ್ತಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲಾಟ್ಸ್ ಆಫ್ ಲವ್. ಬಾಯ್.